ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 2025-26ನೇ ಸಾಲಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಒಂದು ಗ್ರಾಮ ಸಭೆಯಲ್ಲಿ ಹಿಂದಿನ ವರ್ಷದ ಗ್ರಾಮ ಸಭೆಯಲ್ಲಿ ಜನರ ಮೂಲಭೂತ ಸೌಕರ್ಯಗಳ ಅರ್ಜಿಗಳ ವಿಚಾರವಾಗಿ ಬಗೆಹರಿಯದ ಸಮಸ್ಯೆಗಳ ವಿಚಾರ ಹಾಗೂ ಸದ್ಯದ ಅರ್ಜಿಗಳ ಸಮಸ್ಯೆಗಳನ್ನು 1 ತಿಂಗಳ ಕಾಲಾವಧಿ ಒಳಗೆ ಬಗೆಹರಿಸುವುದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕೃಷ್ಣಪ್ಪನವರು ತಿಳಿಸಿದರು. ವಿಮಿನಪ್ಪ ಬಡಾವಣೆಯ ಆಶ್ರಯ ಮನೆಗಳಿಗೆ ಈ ಖಾತಾ ಕಲ್ಪಿಸಿಕೊಡುವಲ್ಲಿ ಪಂಚಾಯಿತಿ ಸುಮಾರು ವರ್ಷಗಳಿಂದ ವಿಫಲವಾಗಿದೆ ಹಾಗೂ ಮಳ್ಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸಿ ಪಂಚಾಯಿತಿಯಿಂದ ಬಾಡಿಗೆ ಕಟ್ಟಡ ನಿರ್ಮಿಸಬೇಕೆಂದು, ಉಳಿಕೆ ಆಸ್ತಿಗೆ ಪಾರ್ಕ್ ವ್ಯವಸ್ಥೆ ಕಲ್ಪಿಸಿಕೊಡುವುದು ಹಾಗೂ ಸರ್ಕಾರಿ ಶಾಲೆ ಆಸ್ತಿ ಒತ್ತುವರಿ ಬಿಡಿಸಿ ಶಾಲಾ ಕಟ್ಟಡಕ್ಕೆ ಅನುವು ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಲಾ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷರಾದ ಪದ್ಮಾ ಮಂಜುನಾಥ ಬಾಬು, ಸದಸ್ಯರಾದ ಎಂಜೆ ಶ್ರೀಧರ್, ಭೈರವಗೌಡ, ನರಸಿಂಹಮೂರ್ತಿ, ಮಂಜುನಾಥ್ ಹಾಗೂ ದಲಿತ ಮುಖಂಡರಾದ ಅಶೋಕ್, ಟಿಎಂ ದೇವರಾಜ್, ರಾಮಕೃಷ್ಣ, ಸುಕೇಶ್, ಶ್ರೀಧರ್, ಶ್ರೀನಿವಾಸ್ ನಾಯಕ್, ಶ್ರೀನಿವಾಸ್ ಬಯ್ಯಣ್ಣ, ಕಾಚಳ್ಳಿ ಮುನರಾಜ್ ಮುಂತಾದವರು ಭಾಗಿಯಾಗಿದ್ದರು. ಜನ ಹಾಕೋಕೊಂದ್ ಕೆಲಸ, ಜನಗೆ ಎತ್ತಾಕೊಂದ್ ಕೆಲಸ ಇದೆ. ಒಂದ್ ಗಾಡಿ ಬರ್ತಾ ಇಲ್ಲ ವಾಟ್ಸಪ್ ಅಲ್ಲಿ ಹೇಳಿದ್ದು ನಾವು ಹೇಳಿದ್ವಿ, ಅರ್ಜಿನೂ ಕೊಟ್ಟಿದ್ದೀನಿ, ಹೇಳಿದ್ವಿ. ಯಾಕೆ ತಗೊಂಡೋಗಿಲ್ಲ? ಯಾಕೆ ತಗೊಂಡೋಗಿಲ್ಲ? ಈ ಗಾಡಿ ಬಂದಾಗ ಇಲ್ಲ ನಿಮ್ ಸಮಸ್ಯೆ ಇದೆ ಸರ್, ನಾವು ಗಾಡಿ ತಗೊಳಕ್ಕಾಗಲ್ಲ ಅಂದ್ರೆ ಅದನ್ನಾದ್ರೂ ಹೇಳಬೇಕು. ನಾವು ಅವ್ರಿಗೆ ಹೇಳಿದ್ವಿ ಸರ್, ಇನ್ನೊಬ್ರು ನಮಗೆ ಅರೇಂಜ್ ಮಾಡಿ ಸರ್, ಅದು ಸಂಖ್ಯೆನೂ ಬಣ್ಣ ಇಟ್ಕೊಂಬಂದು ನಾವು ಎತ್ತಾಕೊಂಡ್ಬಂದಿವಿ, ಅದಾದ್ರೂ ಹೇಳಬೇಕು. ಇಲ್ಲ ಹೇಳಿರೋ ಕೆಲಸ ಆದ್ರೂ ಮಾಡಬೇಕು. ನಾಳೆಯಿಂದ ಏನ್ ಹೇಳಿದ್ರೆ ಶಿಸ್ತಿಗೆ ಅದನ್ನ ಮಾಡೋದು ತನಕ ನಿನ್ ಬೇಡ, ನಿನ್ ಜೊತೆಗೆ ಇನ್ನೊಬ್ಬ ಕರ್ಕ ಲೇಬರ್ ಇಟ್ಕೊಡ್ತಾರೆ, ಬುಕ್ಸೆಟ್ ಏನ್ ಮಾಡೋದು ಬೇಡ. ಇದು ಮಾಡೋದು ಇರೋದೊಬ್ಬರೇ, ನಾವು ಅವ್ರು ಕೇಳಕ್ಕಾಗಲ್ಲ. ಹಳೆ ಬಟ್ಟಿಗಳವ ಗಿಡಗಳವ ಅಲ್ಲ, ಜನರಲ್ ಆಗಿ ಸರ್, ನಮ್ಮ ಸಮಸ್ಯೆಗಳು ಗ್ರಾಮ ಸಭೆಯಲ್ಲಿ ಮಾತ್ರ ತಿಳಿಸಕ್ಕಾಗ. ರಸ್ತೆಗೆ ಅಡ್ಡಿಪಡಿಸುತ್ತಿರುವ ಮನೆ ಮಾಲೀಕರಿಗೆ ತೆರವುಗೊಳಿಸಲು ನೋಟಿಸ್. ಆಮೇಲೆ ಶೌಚಾಲಯ